ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ಇದನ್ನು ಕೊಡೆ. ಮಮ್ಮಿನೆಲ್ಲ ರೆಡಿ ಇಟ್ಟಾರು. ಪೂಜಾ ಮಾಡಬೇಕು. ಅಕ್ಕಿ ಮಕ್ಕೊಂಡಾಡ್ರಿ. ಈಗ ಪಟ ನಂದು ಏನಂತ ಪೂಜಾ ಮಾಡ್ಬೇಕ್ರಿ. ಬರ್ರಿ. ನೋಡ್ರಿ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಪ್ರತಿ ವರ್ಷನೂ ಎಷ್ಟು ಜಲ್ದಿ ಪೂಜಾ ಮಾಡಿ ಜಲ್ದಿ ಕೆಲ್ಸಕ್ಕೆ ಹೋಗ್ತಿದ್ವಿ, ಏನೇನೋ ಮಾಡ್ತಿದ್ವು. ಆದರೆ ಈ ಸಲ ನಮ್ಮ ಮನೆಗೆ ಪುಟ್ಟ ಲಕ್ಷ್ಮಿ ಬಂದಾಡ್ರಿ. ನಂಗೆ ನೆಟ್ಟಗೆ ನಿದ್ದೆ ಮಾಡೋಕೆ ಕೊಡಂಗಿಲ್ಲ, ಒಂದು ಕೆಲಸ ಮಾಡೋಕೆ ಕೊಡಂಗಿಲ್ಲ. ಈ ಸರ್ತಿ ಅಂತೆಲ್ಲ ಲೇಟ್ ಆಗಕತ್ತೈತಿ. ಇನ್ನು ಮಾಡ್ಬೇಕ್ರಿ, ಇನ್ನು ಜಳಕ ಆಗಿ ಪೂಜಾ ತಯಾರಿ ಮಾಡ್ಕೊಂಡು ಮಾಡಬೇಕು. ಈಕಿ ಚಾಲೋ ಮಾಡ್ಯಾಡ್ರಿ ಅಳಕ್ಕೆ. ಇನ್ನು ಈಕಿನ ರಮಿಸಿ ಮಲಗಿಸಿ ಆಮೇಲೆ ಜಳಕ ಮಾಡಿ ಪೂಜೆ ಎಲ್ಲ ಮಾಡಿ ನಾಷ್ಟಾದು ಮಾಡ್ಬೇಕ್ರಿ. ಟೈಮ್ ಆಲ್ರೆಡಿ 10 ಹೋಗೈತಿ. ಇಲ್ಲಿ ಎಲ್ಲ ಐಟಮ್ಸ್ ರೆಡಿ ಅದಾವು. ಸೀರೆ ಅದೇ ಇನ್ನಿಲ್ಲೆಲ್ಲ ಸ್ವಚ್ಛ ಮಾಡಿದೆಲ್ಲ ಕ್ಲೀನ್ ಮಾಡ್ಕೋಬೇಕು, ಸ್ವಚ್ಛ ಮಾಡ್ಕೋಬೇಕ್ರಿ. ಎಲ್ಲ ಹೊಂದಿಸ್ಬೇಕು, ಸೀರೆ ಉಡಿಸ್ಬೇಕು ದೇವರಿಗೆ. ಹೇಳೇನ್ರಿ ಮಮ್ಮಿಗೆ ಸ್ವಲ್ಪ ತೊಳೆದು ಕೊಡಂತ ಹೇಳಿ. ಇದು ದೀಪಾವಳಿಗೆ ಪೂಜೆ ಮಾಡಿದ್ದು ಹಂಗೆ ಇಟ್ಟುಬಿಟ್ಟೇನೆ, ತೊಳೆದೇ ಇರಾಕಿಲ್ಲ ನೆಟ್ಟಗೆ. ಸೊ ಈಗ ಇದನ್ನು ತೊಳೆದು ಇದನ್ನು ಕ್ಲೀನ್ ಮಾಡಿ ದೇವಿನೆಲ್ಲ ರೆಡಿ ಮಾಡಬೇಕು. ನಮ್ಮದು ಜಳಕಾರು ಆಗೈತಿ. ಇನ್ನು ಪಟ ಪೂಜಾ ಮಾಡಬೇಕು. ಅಕ್ಕಿ ಮಕ್ಕೊಂಡಾಡ್ರಿ. ಈಗ ಪಟ ನಂದು ಏನಂತಲ್ಲ ಪೂಜಾ ತಯಾರಿ ಆಲ್ಮೋಸ್ಟ್ ನಾನು ಜಳಕ ಮಾಡೇ ಮಾಡ್ಬೇಕಂತ ಕೆಲಸ ಯಾವುದೂ ಮಾಡಬೇಕಿಲ್ಲ. ತಯಾರಿ ಮಾಡೋದನ್ನು ಜಳಕ ಮಾಡೇ ಮಾಡ್ಬೇಕಂತ ಹೇಳಿ ಎಲ್ಲ ರೆಡಿ ಐತಿ. ಇನ್ನು ಪಟ ತಯಾರು ಮಾಡಿ ಮಮ್ಮಿನೆಲ್ಲ ರೆಡಿ ಇಟ್ಟಾರು. ಎಲ್ಲ ತೊಳೆದು ಕೊಡಂತ ಹೇಳಿದ್ನಿ. ಇನ್ನು ಬರ್ರಿ ದೇವ್ರದ್ದು ಚೆಂದಂಗೆ ದೇವರಿಗೆ ಸೀರೆದು ಉಡಿಸಿ ಪೂಜಾ ಮಾಡಬೇಕು. ಫೈನಲಿ ನೋಡ್ರಿ, ನಮ್ಮದು ವರಮಹಾಲಕ್ಷ್ಮಿ ಹಬ್ಬದ ಪೂಜಾ ಅಂತೂ ಆಯ್ತು. ಇನ್ನು ಅಡುಗೆ ಸ್ವಲ್ಪ ಮಮ್ಮಿ ಇನ್ನೂ ಮಾಡತ್ತಾರೆ, ಇನ್ನೂ ಪ್ರಿಪೇರ್ ಮಾಡಕತ್ತಾರ್ರಿ. ಈ ಸಲ ನೋಡ್ರಿ ನಾ 3ನೇ ವರ್ಷದ್ರಿ ಇದು ಮಾಡೋದು ವರಮಹಾಲಕ್ಷ್ಮಿ ಹಬ್ಬ. ಮದುವೆ ಆದಾಗಿಂದ 3 ವರ್ಷದಿಂದ 3 ವರ್ಷ ಸ್ಟಾರ್ಟ್ ಆಗೈತೆ ನನ್ನ ಮದುವೆ ಆಗಿ. ಎಲ್ಲಿ ಈ ಸಲ ಮಾಡೋಕೆ ಆಕೈತಿಲ್ಲ ಅಂದ್ಕೊಂಡ್ಬಿಟ್ಟಿದ್ನಿ ನಾನು. ಅಷ್ಟರೊಳಗೆ ನಮ್ಮ ಲಾಲಿ ಹುಟ್ಟಿ 3 ತಿಂಗಳಾಗಿ ಶಟ್ಟನ್ ಪೂಜಾ ಆದ್ಮೇಲೆ ಮಾಡೋಕೆ ನಡೀತೈತೆ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಹಬ್ಬ ಮಾಡೇನಿ ಸರ್ತಿ. ನೋಡ್ರಿ ಈ ಥರ ಮಾಡಿದ್ದೀನಿ ನಾನು. ಈ ಥರ ಸೀರೆ ಉಡ್ಸೀನಿ. ಇಲ್ಲೆಲ್ಲ ಸಾಮಾನು ಇಟ್ಟೇನ್ರಿ. ನಮ್ಮದು ಇಲ್ಲಿ ಜಾಗ ಜಾಸ್ತಿ ಇಲ್ದಕ್ಕೆ ಎಲ್ಲ ಕೆಳಗಿಡಬೇಕಾಗೈತಿ ಒಂದೊಂದು ಐಟಮ್ಸ್. ಈ ಥರ ಐತ್ರಿ ನಮ್ದು ವರಮಹಾಲಕ್ಷ್ಮಿ ಹಬ್ಬ. ಇನ್ನು ಪಟ ಅಡುಗೆ ಮಾಡಿ ಅಡುಗೆ ಅಷ್ಟು ಎಡೆ ಹಿಡಿಬೇಕ್ರಿ ದೇವರಿಗೆ. ಮ್ಯಾಲೆ ಹೋಗ್ಬೇಕು. ಹೆಂಗೆ ಮಾಡ್ಯಾರ ನೋಡ್ಬೇಕ್ರಿ ಅವರು ಪೂಜಾ. ನಮ್ಮ ಅಕ್ಕನೂ ಮಸ್ತ್ ಮಾಡ್ತಾಳೆ. ನಮ್ಮ ಸಣ್ಣ ಅಕ್ಕ ಅಂದ್ರು ಅಕ್ಕಿನೂ ಭಾರಿ ಮಾಡ್ತಾಳೆ. ಆಕಿದ ಎಲ್ಲರ್ಕಿಂತ ಫಸ್ಟ್ ಪೂಜಾ ಆಗಿ ಮುಗಿಸ್ಬಿಟ್ಟಾರ್ರಿ ಆಕಿ. ನಂದು ಆ್ಯಕ್ಚುಲಿ ಲಾಸ್ಟ್. ಬರ್ರಿ ಅವ್ರು ಹೆಂಗೆ ಹಬ್ಬ ಮಾಡ್ಯಾರ ನೋಡೋಣ. ಇವರಿಬ್ರು ಖಾಲಿ ಕುಂತು ತಿನ್ನೋದ ಮಾಡಾಕತ್ತಾರ್ರಿ. ನಮ್ಮ ಅಕ್ಕಂದ ಇನ್ನು ಅಡಿಗೆ ಹೋಳಿಗೆ ಮಾಡತ್ತಾರೆ ನೀವು. ನಾವು ಕಡಬ ಮಾಡೇವು ಹೋಳಿಗೆ. ನೋಡ್ರಿ ನಮ್ಮ ಸಮ್ಮು ಮಸ್ತ್ ಕೆಲಸ ಮಾಡತ್ತಿ ಬಿಡೋ, ದೊಡ್ಡ ಕೆಲಸ. ಪೂಜಾ ನೋಡೋಣ ಬರ್ರಿ. ನೋಡ್ರಿ ನಮ್ಮ ಅಕ್ಕ ಎಷ್ಟು ಮಸ್ತ್ ಪೂಜಾ ಮಾಡ್ಯಾಳ. ನೋಡ್ರಿ ಇವ್ರದ್ದು ಭಾರಿ ಆಗೈತೆ ಪೂಜಾ. ಈ ಥರ ಮಾಡ್ಯಾರ್ರಿ ಈ ವರ್ಷ. ಪ್ರತಿ ವರ್ಷ ಬೇರೆ ಮಾಡ್ತಿರ್ತಾವೆ. ಫಸ್ಟ್ ವರ್ಷ ನಾ ಭಾಳ ಅಂದ್ರೆ ಭಾಳ ಸಿಂಪಲ್ ಪೂಜಾ ಮಾಡಿದ್ದೀರಿ. ಸೀರೆ ಎಲ್ಲ ಉಡ್ಸಿರಕ್ಕಿಲ್ಲ. ಬ್ಲೌಸ್ ಪೀಸ್ಲ ಹಿಂಗೆ ದೇವಿ ತೆಲಿಗೆ ಹಿಂಗೆ ಡಿಸೈನ್ ಮಾಡಿ ಉಡ್ಸಿದ್ನಿ. 2ನೇ ವರ್ಷ ಏನಾಯ್ತು ಬೆಳಗಾವ್ದಾಗಿದ್ದು ರೀ ನಾನು ನಮ್ಮ ಮನೆಯವ್ರು. ಅವಾಗ ನಮ್ಮ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರಿ ನಂಗೆ ದೇವ್ರಿಗೆ ಸೀರೆ ಉಡ್ಸಕ್ಕೆ. ಬಟ್ ಈ ಸಲ ನಾ ಫಸ್ಟ್ ಟೈಮ್ ನಾ ಒಬ್ಬಾಕೆ ಸೀರೆ ಉಡ್ಸೀನಿ. ನಮ್ಮ ಮಮ್ಮಿ ಇದ್ರೆ ಸ್ವಲ್ಪ ಹೇಳಾಕತ್ತಿದ್ರಿ ನಂಗೆ ತಪ್ಪಿದಲ್ಲಿ. ಆದರೆ ಫಸ್ಟ್ ಟೈಮ್ ನಾ ಒಬ್ಬಾಕೆ ಸೀರೆ ಉಡ್ಸೀನಿ. ಬರ್ರಿ ನಮ್ಮ ಮಮ್ಮಿಗೆ ಕೇಳೋಣ ನಾ ಹೆಂಗೆ ಮಾಡೀನಿ ಈ ಸಲ ಹಬ್ಬ ದೇವ್ರ ಪೂಜಾ. ಅವ್ರಿಗೆ ಇಷ್ಟ ಆಗ್ತಿರೋ ಕೇಳೋಂಬರ್ರಿ. ಮಮ್ಮಿ ಹೆಂಗಾಗೈತಿ ಹಬ್ಬ ನಮ್ದು ಈ ಸಲ? ಚಲೋ ಆಗೈತೆ. ಹಿಂಗೆ ಚಲೋ ಮಾಡ್ಕೊತ ಹೋಗು. ಚಂದ ಆಗೈತಿ. ವರ್ಷ ದೇವ್ರು ನಿನಗೂ ಚಲೋ ಮಾಡಲಿ. ಹಿಂಗೆ ಇನ್ನೂ ಚಲೋ ಮಾಡ್ಕೊತ ಹೋಗು. ನಿನಗೆ ದೇವ್ರ ಆಶೀರ್ವಾದ ಇರ್ತೈತಿ. ಚಂದ ಮಾಡ್ಕೊತ ಹೋಗು. ಮತ್ತು ನನ್ನ ವಿಡಿಯೋ ನೋಡೋರಿಗೆಲ್ಲ ನೀ ಏನಂತ ಹೇಳಕ್ಕೆ ಇಷ್ಟಪಡ್ತಿ? ದೇವ್ರ ಅವ್ರಿಗೂ ಒಳ್ಳೇದು ಮಾಡಲಿ. ವರಮಹಾಲಕ್ಷ್ಮಿ ಹಬ್ಬದ ಅವ್ರಿಗೂ ಶುಭಾಶಯಗಳು. ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಎಲ್ಲರಿಗೂ ಚಲೋ ಮಾಡಲಿ. ನಿನಗೂ ಚಲೋ ಮಾಡಲಿ. ನಿನ್ನಂಗೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಮಾಡ್ತಾರಲ್ಲ, ಹೆಣ್ಮಕ್ಳಿಗೆಲ್ಲರಿಗೂ ಚಲೋ ಆಗಲಿ, ಅಭಿವೃದ್ಧಿ ಆಗಲಿ. ಅವ್ರ ಮನೆಯೊಳಗೂ ಆಯುಷ್ಯ ಆರೋಗ್ಯ ಆ ದೇವಿ ಕೊಟ್ಟು ಕಾಪಾಡಲಿ ಅವ್ರಿಗೆ. ಥ್ಯಾಂಕ್ ಯು ಮಮ್ಮಿ. ನೀನು ನಂಗೆ ಹೇಳಿದಿ ತಪ್ಪಿದಲ್ಲೇ. ನಾ ಏನಿಷ್ಟು ಪರ್ಫೆಕ್ಟ್ ಮಾಡಿರ್ಕಿಲ್ಲ ವರ್ಷನೂ. ಈ ಸಲ ಒಂದು ಸ್ವಲ್ಪ ಪರ್ಫೆಕ್ಟ್ ಆಗ್ಯಾಡ್ರಿ ನಮ್ಮ ವರಮಹಾಲಕ್ಷ್ಮಿ.
ಸ್ವಲ್ಪ ಮಮ್ಮಿ ಹೆಲ್ಪ್ ಮಾಡ್ಯಾರಿ ನಂಗೆ ಸೀರೆ ಉಡ್ಸಾಕಲ್ಲ. ಬಟ್ ನಾ ಎಲ್ಲರೂ ಮಿಸ್ಟೇಕ್ ಮಾಡ್ದೆ. ನಂಗೆ ನಮ್ಮ ಮಮ್ಮಿ ಹೇಳಾಕತ್ತಿದ್ರು ಹಿಂಗೆ ಮಾಡುವ ಹಂಗೆ ಮಾಡು ಚಂದ ಮಾಡು. ನಾ ಏನರ ಮರ್ತಾ ಬಿಡಾಕತ್ತಿದ್ನಿ ರೀ ನಾನು. ನೋಡ್ರಿ ಹಬ್ಬ ಮಾಡಿ ಮುಗಿಸಿದ್ವಿ. ನೀವು ಊಟ ಮಾಡ್ಬೇಕು ಅಷ್ಟೇ ರೀ. ದೇವ್ರಿಗೆ ಎಡೆ ಹಿಡ್ದ ನಮ್ಮ ಲಕ್ಷ್ಮೀ ಸಲ ಹೆಂಗೆ ಕಲರ್ಫುಲ್ ಆಗಿದಾಳ್ರಿ ಸೀರೆ ಉಟ್ಕೊಂಡು, ಹಂಗೆ ನನ್ನ ಮಗಳ ಲೈಫು ಕಲರ್ಫುಲ್ ಇರಲಿ. ನನ್ನ ಮಗಳಿಗೆ ಎಲ್ಲ ಆರೋಗ್ಯ ಆಯುಷ್ಯ ಚಂದಂಗೆ ಸಿಗಲಿ. ಏನೂ ತ್ರಾಸ ಆಗೋದು ಬೇಡ. ಆಕಿ ಲೈಫ್ನಾಗ ಕಷ್ಟ ಅನ್ನೋದು ಒಟ್ಟ ಬೇಡ್ರಿ. ಚಂದ ಬೆಳೀಲಿ. ನಮ್ಗಿಂತ ನಾವು ಚಂದ ಬೆಳೆದ್ವಿ, ನಮ್ಗಿಂತ ಚಂದ ನನ್ನ ಮಗಳು ಬೆಳೀಲಿ. ಕಲರ್ ಆಗಿರಲಿ ನನ್ನ ಮಗಳ ಲೈಫ್. ಏನೇನೋ ರೀ ನಮ್ಮ ಲಾಲಿ ಈ ಸಲ ಒಟ್ಟ ಕಾಡಿಲ್ಲ. ನಾಗರ ಪಂಚಮಿಂದ ನಾನು ಭಾಳ ಕಾಡಿಸಿದ್ಲ. ಬಟ್ ಈ ಸಲ ಯಾಕೋ ಭಾಳ ಕಾಡಿಲ್ಲ ರೀ ಆಕಿ. ಪೂಜಾ ಮಾಡಿ ಮುಗಿಸೋ ಮಟನೂ ಮಕ್ಕೊಂಬಿಟ್ಟಿದ್ಲು ರೀ. ಸುಮ್ಮ ಬೆಳಗ್ಗೆ ಲಘು ಇದ್ದಿದ್ಲು, ನಾನು ಲಘು ಎಬ್ಸಿದ್ನಿ ರೀ ಅಂದ್ಬಿಟ್ಟು. ಆಮೇಲೆ ಮಲ್ಕೊಂಡಾಕಿ ಒಮ್ಮೆ ಒಂದು 2-3 ತಾಸು ಬಿಟ್ಟು ಎದ್ದಾಳೆ. ಲವ್ ಯು. ಹ್ಯಾಪಿ ವರಮಹಾಲಕ್ಷ್ಮಿ. ಇವತ್ತು ಹಬ್ಬಕ್ಕೆ ಸ್ಪೆಷಲ್ ಏನಪ್ಪ ಅಂದ್ರೆ ಕಡುಬು, ಬದ್ನಿಕಾಯಿ ಬಟಾಟೆ ಮಿಕ್ಸ್ ಇದ್ದಿದ್ದ ಕಾಯಿಪಲ್ಲೆ ರೀ, ಕೋಸಂಬರಿ, ಮೊಸರನ್ನ ಹಚ್ಕೊಂಡೇನಿ ದೇವರಿಗೆಲ್ಲ, ಚಪಾತಿ ಸ್ವಲ್ಪ ಮಾಡ್ಯಾವ್ರಿ ನಾವು. ಇದು ನೋಡ್ರಿ ಮೋಸ್ಟ್ ಫೇವ್ರೇಟ್ ಎಲ್ಲರಿಗೂ ಕಟ್ಟಿನ ಸಾರು ರೀ. ನಂಗೆಲ್ಲ ಭಾಳ ಸೇರ್ತೈತಿ. ಚಪಾತಿ, ಶಾಂಡ್ಗಿ. ನೋಡ್ರಿ ಇವತ್ತು ಸಂಜೆಗೆ ಹೆಂಗಾತು, ಮಧ್ಯಾಹ್ನ ಹೆಂಗಾತು, ಹೆಂಗೆ ಊಟ ಮಾಡೋದು, ಹೆಂಗೆ ಪೂಜೆ ಮಾಡೋದು ಏನೋ ಗೊತ್ತಿಲ್ಲ. ಅಷ್ಟು ಬಡ ದಿವ್ಸ ದಾಟ್ಬಿಟ್ಟೈತ್ರಿ ಇವತ್ತು. ನಮ್ಮ ಲಾಲಿನ ಪಟ ರೆಡಿ ಮಾಡಿ ಮೇಲೆ ಅಕ್ಕನ ಕಡೆ ಕೊಟ್ಟು ಬಂದೀನಿ. ಸುಮ್ಮ ಅದಾಡ್ರಿ. ಇನ್ನು ಅಲ್ಲಿ ಹೋಗ್ಬೇಕು. ಇನ್ನು ಉಡಿ ತುಂಬಬೇಕನ್ನೋ ಅಷ್ಟೊಳಗೆ ಲೈಟ್ ಹೋಗ್ಬಿಟ್ಟಾವ. ನಾನು ಯಾರಿಗಾರು ಜಾಸ್ತಿ ಜನಕ್ಕೆ ಕರೆದಿಲ್ಲ ನಾಕೆ ನಮ್ಮ ಅಕ್ಕನ ಮಕ್ಳಿಗೆ ಅಷ್ಟೇ ಕರೆದೀನಿ. ನಾನು ಹೋಗ್ಬೇಕ್ರಿ ಉಡಿ ತುಂಬಿಸ್ಕೊಳಕ್ಕೆ. ಎಲ್ಲ ನೋಡ್ರಿ ಎಲ್ಲ ರೆಡಿ ಐತಿ. ಬಟ್ ಲೈಟ್ ಹೋಗ್ಬಿಟ್ಟಾವ ನೋಡ್ರಿ. ಕತ್ತಲ್ದಾಗ ಪೂಜಾ ಮಾಡೋದಾಗೈತಿ. ಎಲ್ಲ ರೆಡಿ ಐತ್ರಿ ಇಲ್ಲಿ ಮಾಡೋದ್ರಿ. ಇಂಥ ಟೈಮ್ನಾಗ ಲೈಟ್ ಹೋಗ್ಬಿಟ್ಟಾವ. ಸೊ ಬರ್ರಿ ನೋಡ್ರಿ ನಮ್ಮ ಅದೇ ಹೆಂಗೆ ರೆಡಿ ಈಗ. ಹೇಳ ಬರಿ ಗಾಯ್ಸ್, ನಾವು ಇವತ್ತು ನಮ್ಮ ಮನೆ ನೋಡ್ತೀವಿ. ನೋಡ್ರಿ ನಮ್ಮ ಅಕ್ಕ ಮತ್ತು ನಾನು ಸೇಮ್